ಹುಬ್ಬಳ್ಳಿ ಶಾಂತವಾಗಿತ್ತು, ಈಗ ಕಿಡಿಯೊಂದು ಹೊತ್ಕೊಂಡಿದೆ. ಯಾಕೆ ಹೀಗಾಗಿದೆ ಹುಬ್ಬಳ್ಳಿಯಲ್ಲಿ ನೋಡೋಣ. ಶಾಂತವಾಗಿದ್ದ ಹುಬ್ಬಳ್ಳಿ ಹೊತ್ತಿಕೊಂಡು ವಿವಾದ ಕಿಡಿಯ ಕಾರ್ತಾ ಇದೆ. ಈಗ ESI ಆಸ್ಪತ್ರೆಯಲ್ಲಿ ಗಣೇಶ ಮೂರ್ತಿ ಇಡೋಕೆ ಅನುಮತಿಯನ್ನು ಅಧಿಕಾರ ನೀಡಿಲ್ಲ. ಹಿಂದೂಪರ ಸಂಘಟನೆಗಳು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ESI ಆಸ್ಪತ್ರೆಯಲ್ಲಿ ಈಗ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ. ESI ಆಸ್ಪತ್ರೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆಗೆ ನಿರಾಕರಣೆ ಮಾಡಿರುವಂಥ ಆರೋಪ ಇದೆ. ಆಸ್ಪತ್ರೆಯ MD ಯೂನಿಸ್ ನಜ್ಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈಗ ಹಿಂದೂಪರ ಸಂಘಟನೆಗಳು. ಸುದ್ದಿ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ. ಇನ್ಸ್ಪೆಕ್ಟರ್ ಸುರೇಶ್ ಹಳ್ಳೂರು ನೇತೃತ್ವದಲ್ಲಿ ಸಂಧಾನ ಪ್ರಯತ್ನ ಕೂಡ ನಡೆದಿದೆ. ESI ಸಿಬ್ಬಂದಿ ಪ್ರಶಾಂತ್ ಹೊಸಳ್ಳಿ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಸೊ ಅವರೆಲ್ಲ ಏನು ಹೇಳಿದ್ದಾರೆ, ಏನಾಗಿದೆ ನೋಡೋಣ. गणपति बाप्पा गणपति बाप्पा ನನ್ನ ಸಹೋದ್ಯೋಗಿ ಸುನೀಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ಯಾತಕ್ಕೋಸ್ಕರ ನಿರಾಕರಣೆಯನ್ನ ಮಾಡಿದ್ದು? ಕಳೆದ ವರ್ಷವೂ ಕೂಡ ಇಲ್ಲಿ ಏನಾದರೂ ಪ್ರತಿಷ್ಠಾಪನೆಯನ್ನ ಮಾಡಿದ್ರ ಅಥವಾ ಇದೇ ವರ್ಷ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇರೋದಾ? ಇದಕ್ಕೆ ಏನಾದರೂ ವಿರೋಧ ಇತ್ತಾ? ಏನಕ್ಕೋಸ್ಕರ ಎಲ್ಲ ಗಲಾಟೆ? ಅರುಣ್, ನಿಜಕ್ಕೂ ಕೂಡ ವಿವಾದದಲ್ಲಿ ಕೇಂದ್ರ ಬಿಂದುವಾಗಿಂತ ಈಗ್ದ ಮೈದಾನದ ಗಣೇಶವೇ ಈ ಬಾರಿ ಶಾಂತಿಯುತವಾಗಿ ಪ್ರತಿಷ್ಠಾಪನೆಗೊಂಡಿತು. ಆದರೆ ಹಳೆ ಹುಬ್ಬಳ್ಳಿಯಲ್ಲಿರುವಂಥ ES ಹಾಸ್ಪಿಟಲಲ್ಲಿ ಒಂದು ವಿವಾದದ ಕಿಡಿ ಹೊತ್ತಿದೆ. ಅಲ್ಲಿರುವಂಥ MD ಬೇರೆ ಧರ್ಮದವರು ಅನ್ನೋ ಕಾರಣಕ್ಕೆ ನಮ್ಮ ಧರ್ಮದ ಗಣೇಶ ಹಬ್ಬಕ್ಕೆ ವಿರೋಧವನ್ನು ಕೊಡ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಾರಿಯ ಒಂದು ಹಬ್ಬಕ್ಕೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ನೀಡಿಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಈಗ ಆರೋಪಿಸ್ತಾ ಇರುವಂಥದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆದ 3 ವರ್ಷಗಳಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಗಣೇಶ ಮೂರ್ತಿಯನ್ನು ಇಟ್ಟು ಒಂದು ಪೂಜೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಯಾವುದೇ ರೀತಿ ಅನುಮತಿಯನ್ನು ನೀಡದಿರುವ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಒಂದು ಅಂದರೆ ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿದಂಥ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸ್ತಾ ಇದ್ರು ಸಿಬ್ಬಂದಿ. ಆದರೆ ಯಾವಾಗ ಈ ವಿಷಯ ಒಂದು ಹಿಂದೂಪರ ಸಂಘಟನೆಗಳಿಗೆ ಗೊತ್ತಾಯಿತು, ಅವರು ಹಾಸ್ಪಿಟ್ಲಿಗೆ ಧಾವಿಸಿ ಅಲ್ಲಿರುವಂಥ MDಗೆ ತರಾಟೆಗೆ ತೆಗೆದುಕೊಂಡ್ರು. ಸ್ವತಃ ಸಿಬ್ಬಂದಿ ತಂದಂಥ ಒಂದು ಸಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ತಮ್ಮ ಭಕ್ತಿಯನ್ನು ಮೆರೆದ್ರು. ಆದರೆ ಈ ಒಂದು ವಿಚಾರಕ್ಕೆ MD ಅವರು ತಮ್ಮದೇ ರೀತಿಯ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಂದರೆ ಅಲ್ಲಿರುವಂಥ ಕೆಲವೊಂದಿಷ್ಟು ಸಿಬ್ಬಂದಿ ಬೇಕಂತಲೇ ಇದನ್ನು ವಿವಾದ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಹಬ್ಬಗಳನ್ನು ಮಾಡ್ತಾ ಇದ್ದೀವಿ, ಈ ಬಾರಿ ಯಾರೂ ಪರ್ಮಿಷನ್ ಕೇಳಿರಲಿಲ್ಲ, 3 ವರ್ಷಗಳಿಂದ ಅಲ್ಲಿಗೆ ಮುಕ್ತಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಬಾರಿ ಒಂದು ಶಾಶ್ವತ ಮೂರ್ತಿಗೆ ಪೂಜೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಒಂದು ಹಳೆ ಹುಬ್ಬಳ್ಳಿ ಪೊಲೀಸರು ಬಂದಿದ್ದಾರೆ, ಸಂಧಾನ ನಡೀತಾ ಇದೆ. ಈ ಒಂದು ಹಬ್ಬದ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯೋದು ಬೇಡ ಅಂತ ಮನವಿ ಮಾಡ್ತಾ ಇದ್ದಾರೆ. ಇದಕ್ಕೆ MD ಕೂಡ ಒಪ್ಕೊಂಡಿದ್ದು ಈಗ ಕೆಲವೇ ಕ್ಷಣದಲ್ಲಿ ಈ ಒಂದು ವಿವಾದಕ್ಕೆ ಅಂತ್ಯ ಆಡುವಂಥ ಪ್ರಯತ್ನ ನಡೀತಾ ಇರುವಂಥದ್ದು. ಅರುಣ್. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.